ರೂಮಿಗೆ 1 o'clockಗೆಲ್ಲ ಬಂದು ಊಟ ಮಾಡಾದಮೇಲೆ ರೆಸ್ಟ್ ತೊಗೊಂಡೆ ಶಿಸ್ತಾಗಿ. ರೆಸ್ಟ್ ತೊಗೊಂಡು ಇವಾಗ 4:15 ಟೈಮ್ 4:15 ಆಗಿದೆ. ಸೊ ಎಲ್ಲಾದರೂ ಇಲ್ಲೇ ಸೈಟ್ ಸೀಯಿಂಗ್ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ಹೊರಟಿದ್ದೀನಿ. ಬಟ್ ಸಾಗರದಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದವರೆಲ್ಲ ಎಲ್ಲೋಗ್ತಾರೆ ಅಂದರೆ ಆಲ್ಮೋಸ್ಟ್ ಸಿಗಂದೂರಿಗೆ ಹೋಗ್ತಾರೆ. ಇಲ್ಲ ಅಂತಂದರೆ ಜೋಗ್ ಫಾಲ್ಸು ಎಲ್ಲ ಹತ್ರನೇ, ಅಂದರೆ ಒಂದು 50 ಕಿಲೋಮೀಟ್ರ್ ಆ ಕಡೆ. ಸಿಗಂದೂರು ಇಲ್ಲಿಂದ ಒಂದು 50 ಕಿಲೋಮೀಟ್ರು, ಜೋಗ್ ಫಾಲ್ಸು ಇಲ್ಲಿಂದ ಒಂದು 20 ಕಿಲೋಮೀಟ್ರು. ಬಟ್ ನನಗೇನು ಅಂದರೆ ಇವಾಗ ಜೋಗ್ ಫಾಲ್ಸು ನಾನು ಬಂದಿರೋದು ಸಮ್ಮರ್ ಸೀಸನಲ್ಲಿ, ಅದರಿಂದ ಜೋಗ್ ಫಾಲ್ಸಲ್ಲಿ ನೀರಿರಲ್ಲ, ನೋಡೋಕ್ಕೂ ಅಷ್ಟು ಇದ್ರಾಗಿರಲ್ಲ, ಚೆನ್ನಾಗಿರಲ್ಲ ಅಂತ ಇದೇನಿರಲ್ಲ. ಸೊ ಜೋಗ್ ಫಾಲ್ಸು ಸಿಗಂದೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಇವಾಗ ಹೊರಟಿದ್ದೀನಿ. ಸೊ ಹಂಗೆ ಚೆಕ್ ಮಾಡಿ ಇಲ್ಲಿ ಲಾಡ್ಜ್ ಅವ್ರನ್ನೂ ಕೇಳಿದಾಗ ಅವ್ರು ಹೇಳಿದ್ದು ಇಲ್ಲಿ ವರ್ಧಮೂಲ ಇದೆ. ಸೊ ಅದು ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸು. ಸಾಗರಕ್ಕೆ ಬಂದರೆ ಎಲ್ಲರೂ ಅವರು ಹೇಳಿದ್ದು ಸಾಗರ ಅಂದರೆ ಆಲ್ಮೋಸ್ಟ್ ಆಲ್ ಈ ಕಡೆ ಬರೋರೆಲ್ಲ ಒಂದು ಜೋಗ್ ಫಾಲ್ಸಿಗೆ ಹೋಗ್ತಾರೆ, ಇಲ್ಲ ಸಿಗಂದೂರಿಗೆ ಹೋಗ್ತಾರೆ. ನೀವು ವರ್ಧಮೂಲಗೆ ಹೋಗಿ, ಇಲ್ಲ ಅಂದರೆ ಶ್ರೀಧರಾಶ್ರಮ ಅಂತಿದೆಯಂತೆ. ಸೊ ಶ್ರೀಧರಾಶ್ರಮಗೂ ಹೋಗಿ ಚೆಕ್ ಮಾಡಿ ಅಂತಂದರು. ಬಟ್ ಅದೆಲ್ಲ ಟೆಂಪಲ್ಸ್ ಥರನೇ, ಬಟ್ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಮತ್ತು ನೋಡೋಕ್ಕೂ ಚೆನ್ನಾಗಿದೆ, ನಿಮಗೆ ಫುಲ್ಲು ನೇಚರ್ ವ್ಯೂ ಅಂತಂದರು. ಸೊ ಅದೇ ರೀತಿ ನಾನು ಇವಾಗ ವರ್ಧಮೂಲಗೆ ಹೊರಟಿದ್ದೀನಿ. ನೋಡೋಣ ಹೆಂಗಿದೆ ಏನು ವರ್ಧಮೂಲ ಅನ್ನೋದು ಅಂತ ಚೆಕ್ ಮಾಡೋಣ ಮುಂದೆ ಹೋಗ್ತಾ. ಈ ರೋಡಿಗೆ ಬರ್ತಾಯಿದ್ರೆ ನನಗೆ ಒಳ್ಳೆ ಟಿಪಿಕಲ್ 90ಸಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಈ 90s ಫಿಲಮ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಹಳೆ ಕಾಲದ್ದು, ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದೆಲ್ಲ. ಸೊ ಆ ಮೂವೀಸಲ್ಲೆಲ್ಲ ಹಳ್ಳಿ ಮನೆಗಳು ಮತ್ತು ಹಳ್ಳಿ ರೋಡ್ಗಳು, ಆ ಕಡೆ ಈ ಕಡೆ ಫುಲ್ಲು ಗಿಡ ಆ ಥರ ಎಲ್ಲ ಇರುತ್ತಲ್ಲ, ಸೇಮ್ ಅದೇ ಫೀಲ್ ಕೊಡ್ತಾ ಇದೆ. ಮತ್ತು ಇಲ್ಲಿ ಮುಂದೆ ಒಂದು ಪಾಂಡ್ ಬೇರೆ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ಲೋಟಸ್ ಪಾಂಡು. ಒಂಥರ ವೈಬ್ಸ್ ಸಖತ್ತಾಗಿದೆ. ಯಾವುದೋ ಒಂದು 90s ಇದರಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನೇಚರ್ ವ್ಯೂ ಮಾತ್ರ ಸಖತ್ತಾಗಿದೆ ಆ ಕಡೆ ಈ ಕಡೆ ಅಂತೂ. ಬಂದಿದ್ದಕ್ಕೂ ಒಂದು ಮಿಸ್ ಇಲ್ಲ, ಒಳ್ಳೆ ರೋಡ್ ಸಿಕ್ತು, ಒಳ್ಳೆ ವೈಬ್ ಸಿಕ್ತು. ನೋಡ್ಕೊಂಡು ಹೋಗೋಣ ಮುಂದೆ. ಅದು ಟೆಂಪಲ್ಲಾ ಅಥವಾ ಏನು ಅಂತ ಗೊತ್ತಿಲ್ಲ, ನೋಡ್ಕೊಂಡು ಆ ಟೆಂಪಲ್ನೂ ನೋಡ್ಕೊಂಡು ಹೋಗೋಣ. ಇದೇ ವರದಾ ನದಿ ಮೂಲಸ್ಥಾನ. ಓಪನ್ ಇಲ್ಲ ಅಂದ್ಕೊತೀನಿ, ಯಾರೂ ಇಲ್ಲವೇ ಇಲ್ಲ. ಓಪನ್ ಏನಾದರೂ ಇದ್ದರೆ ಹೋಗಿ ನೋಡ್ಕೊಂಬರೋಣ ಎಲ್ಲ ಏನೇನಿದೆ ಅಂತ. ಈಗ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಮುಂದೆಗಡೆ ಕಲ್ಯಾಣಿ, ಸೊ ಇದು ಲಕ್ಷ್ಮೀ ತೀರ್ಥ ಅಂತ. ಇಲ್ಲಿಂದನೇ ನಿಮಗೆ ಲಕ್ಷ್ಮೀ ದೇವಿ ಪಾದುಕೆ ಅಂದರೆ ವರದಾಂಬಾದೇವಿಯ ಪಾದುಕೆಯಿಂದ ನೀರು ಉದ್ಭವಿಸಿ ಇಲ್ಲಿಗೆ ಸೇರುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಕೊಳ ತೋರಿಸ್ತೀನಿ. ಇಲ್ಲಿ ಇದೆಯಲ್ಲ, ಈ ಕೊಳದಲ್ಲಿ ನಿಮಗೆ ಇದು ಸೇರುತ್ತೆ. ಈ ಕೊಳದಿಂದ ನೆಕ್ಸ್ಟು ನಿಮಗೆ ಇದು ವರದಾ ನದಿ ಅಂತ ಫಾರ್ಮೇಷನ್ ಆಗಿ ಇದರಿಂದ ನೆಕ್ಸ್ಟು ತುಂಗಭದ್ರಾಗೆ ಜಾಯ್ನ್ ಆಗುತ್ತೆ ಈ ನದಿ. ಸೊ ಇದ್ರದ್ದು ವಿಶೇಷ ಏನು ಅಂದರೆ 12ನೇ ಶತಮಾನದಲ್ಲಿ ಕೆಳದಿಯ ಪಾಳೆಗಾರ ಸದಾಶಿವ ನಾಯಕ ಅನ್ನೋರು ಈ ದೇವಸ್ಥಾನಕ್ಕೆ ಅವರು ಉಂಬಳಿ ಕೊಟ್ಟಿರೋದ್ರಿಂದ ಅವರ ಪ್ರತೀತಿಯಾಗಿ ಇಲ್ಲೊಂದು ಸದಾಶಿವ ದೇವಸ್ಥಾನ ಅಂತ ಇದೆ. ಮತ್ತು ಹಲವಾರು ದೇವರ ವಿಗ್ರಹಗಳಿದೆ. ಇಲ್ಲೇ ಸಪ್ತಮಾತೃಕೆಯರು ಮತ್ತು ಸೂರ್ಯನಾರಾಯಣ, ಗಣಪತಿ ಪ್ರತಿಯೊಂದು ಇದೆ. ಒಂದು ಆಗಲೇ ನೋಡ್ದಂಗೆ ಉಂಬಳಿ ಅಂತಂದೆ. ಉಂಬಳಿ ಅನ್ನೋದು ಹಳೆ ಕಾಲದ ವರ್ಡ್. ಅದು ಅಂದರೆ ಏನಾದರೂ ಇವಾಗ ರಾಜರು ಮಹಾರಾಜರು ಆಗಿನ ಕಾಲದಲ್ಲಿ ಗೌರವಧನ ಅಂತ ಕೊಡೋರು, ಅದನ್ನೇ ಉಂಬಳಿ ಅಂತ ಕರೀತಾರೆ. ಇಲ್ಲಿ ಫೈನಲ್ ಆಗಿ ಎಲ್ಲ ನೋಡಿಕೊಂಡೆ. ಇಲ್ಲೇನು ಅಂದರೆ ಯಾರೂ ಇಲ್ಲ, ಮೋಸ್ಟ್ಲಿ ಎಲ್ಲ ಕ್ಲೋಸ್ ಆಗಿತ್ತು ಅನಿಸುತ್ತೆ, ಅದಕ್ಕೆ ಯಾರೂ ಕಾಣಿಸಿಲ್ಲ. ಸುಮ್ಮನೆ ಒಬ್ಬನೇ ಹೋದೆ, ಎಲ್ಲ ನೋಡಿಕೊಂಡೆ ಬಂದೆ. ಸೊ ಇಲ್ಲೇ ಯಾರಾದರೂ ಲೋಕಲ್ ಅವ್ರು ಯಾರಾದರೂ ಇದ್ದಿದ್ದರೆ ಮಾತಾಡ್ಸ್ಕೊಂಡು ಚೆನ್ನಾಗಿರೋ ಒಂದು ಏನಾದರೂ ವಿಷಯಗಳು ತಿಳ್ಕೊಬೋದಾಗಿತ್ತು. ಇಟ್ಸ್ ಓಕೆ. ಬಟ್ ನನಗಂತೂ ಈ ರೋಡ್ ಅಂತೂ ಸಿಕ್ಕಾಬಡೆ ಇಷ್ಟ ಆಗೋಗಿದೆ. ಬಿಕಾಸ್ ಒಳ್ಳೆ 90s ಫೀಲ್ ಕೊಡುತ್ತೆ. ಯಾವುದೋ 90s ಯಾರಾಗ ತೊಗೊಂಡೋದಂಗಿರುತ್ತೆ, ಪೀಸ್ಫುಲ್ಲಾಗಿರುತ್ತೆ ರೋಡ್ ಮಾತ್ರ. ಸೊ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಇವಾಗ ಅವ್ರು ಯಾವುದೋ ಶ್ರೀಧರಾಶ್ರಮ ಅಂದರು, ಶ್ರೀಧರಾಶ್ರಮಕ್ಕೆ ಹೊರಟಿದ್ದೀನಿ. ಸೊ ಅಲ್ಲಿ ಆ ರೋಡ್ ಹೆಂಗಿದೆ ಅಂತ ನೋಡಿಕೊಂಡು ಇದೇ ಥರ ರೋಡ್ಸ್ ಏನಾದರೂ ಇದ್ದರೆ ಮಾತ್ರ ಒಳ್ಳೆ ಎಂಜಾಯ್ಮೆಂಟ್ ರೈಡ್ ಮಾತ್ರ. ಬಟ್ ಏನು ಅಂದರೆ ನಾನು ಸಮ್ಮರ್ ಸೀಸನಲ್ಲಿ ಬಂದುಬಿಟ್ಟಿದ್ದೀನಿ. ಸಮ್ಮರ್ ಸೀಸನ್ ಬದಲು ನನಗೇನಾದರೂ ಅಕಸ್ಮಾತಾಗಿ ವಿಂಟರ್ ಸೀಸನಲ್ಲಿ, ಮಾನ್ಸೂನಲ್ಲಿ ಏನಾದರೂ ಬಂದಿದ್ದರೆ ಚೆನ್ನಾಗಿರೋದೇನೋ ರೈಡು. ಇಟ್ಸ್ ಓಕೆ. ಸೊ ಇಲ್ಲಿಂದ ಇವಾಗ ಶ್ರೀಧರಾಶ್ರಮಕ್ಕೆ ಹೋಗೋಣ. ಶ್ರೀಧರಾಶ್ರಮ ನೋಡಿಕೊಂಡು ಇವತ್ತಿಂದು ಡೇ ಕಂಪ್ಲೀಟ್ ಮಾಡ್ತೀನಿ. A few moments later.
ಶ್ರೀಧರಾಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ರೋಡಲ್ಲೇ ನೋಡ್ತಾ ಇದ್ದೀರಾ, ಫುಲ್ಲು ಸಿಂಗಲ್ ಸ್ಟ್ರೆಚ್ಚು. ಏನು ಅಂದರೆ ಆ ಕಡೆ ಆಪೋಸಿಟ್, ಈ ಕಡೆನೂ ಕ್ಯಾನೋಪಿ, ಆ ಕಡೆನೂ ಕ್ಯಾನೋಪಿ, ಮಧ್ಯ ಒಂದು 4-5 ಮನೆ ಬರುತ್ತೆ ಅಷ್ಟೇ ಅನಿಸುತ್ತೆ. ಇಲ್ಲಿ ನಾನು ಗಮನಿಸಿದ್ದೇನು ಅಂದರೆ ಒಂದು ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಮನೆ ಇದ್ದಂಗಿದೆ ಅಷ್ಟೇ. ಒಂಥರ ಚೆನ್ನಾಗಿದೆ ವೈಬ್ಸ್ ಮಾತ್ರ. ಮುಂದೆ ಎಲ್ಲಾದರೂ ಒಂದು ಒಳ್ಳೆ ಕ್ಯಾನೋಪಿ ಹಿಂದೆ ಅಲ್ಲೆಲ್ಲಾದರೂ ಫೋಟೋ ಹಿಡ್ಕೊಂಡು ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಒಂದು ಒಳ್ಳೆ ಕ್ಯಾನೋಪಿ ಸಿಕ್ಕಲಿ. ಕೊನೆಗೂ ವಿಡಿಯೋ ಎಡಿಟಿಂಗ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡೆ, ವೀಡಿಯೋಸ್ ಎಲ್ಲ. ಆಮೇಲೆ ಒಂದು 10 ನಿಮಿಷ ಹಾಗೆ ನೋಡಿಕೊಂಡು ನೇಚರ್ನ ಫೀಲ್ ಮಾಡಿದೆ. ಸಖತ್ತಾಗಿತ್ತು ಒಂಥರ ಈ ವ್ಯೂ ಪಾಯಿಂಟ್ ಮಾತ್ರ, ಏನೋ ಒಂಥರ. ಯಾಕೆಂದರೆ ನಾವೆಲ್ಲ ಇರೋದು ಬೆಂಗಳೂರಲ್ಲಿ ಇರೋದ್ರಿಂದ ಬರೀ ಧೂಳು, ಟ್ರಾಫಿಕ್ಕು, ಅದು ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಸೊ ಈ ಥರ ಪ್ಲೇಸ್ಗಳಿಗೆ ಬಂದರೆ ನಾವು ಯಾವುದೋ ಒಂದು ಬೇರೆ ಲೋಕಕ್ಕೋ ಅಥವಾ ಬೇರೆ ಪ್ಲ್ಯಾನೆಟ್ಗೆ ಬಂದಂಗೆ ಫೀಲ್ ಆಗುತ್ತೆ. ಶ್ರೀಧರಾಶ್ರಮ. ಥ್ಯಾಂಕ್ಸ್ ಅಣ್ಣ. ಗೋಪ್ರೋ ಏನಣ್ಣ? ಯೂಟ್ಯೂಬ್ ರೈಡರ್ _360 ಅಂತ. ಹಾ, ಟ್ರಿಪ್ ಹೋಗಿ ಅಲ್ಲಿ ಇಲ್ಲಿ ಮಾಡಿ ಇದು ಮಾಡೋದಷ್ಟೇ. ಇನ್ಕಮ್ ಬರುತ್ತೆ ಅಂತ ಹೇಳೋಣ ಯೂಟ್ಯೂಬ್ ಅಲ್ಲಿ. ಬರುತ್ತೆ, ಅದು ನೀವು ಮಾಡ್ಕೊಂಡು ಹೋಗ್ಬೇಕಷ್ಟೇ, ಇಲ್ಲಾಂದ್ರೆ ಬರಲ್ಲ. ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇರಬೇಕು. ನಿಮ್ಗೆ ಏನಾದ್ರು ವೈರಲ್ ಆಯ್ತು ಅಂದ್ರೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ವಿಡಿಯೋ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಹಾ, ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಬರಲ್ಲ, ಅದೆಲ್ಲ ಫೇಕ್. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿದ್ರೆ ದುಡ್ಡು ಬರುತ್ತೆ, ಅದೆಲ್ಲ ಫೇಕ್. ಯೂಟ್ಯೂಬ್ ಅಲ್ಲಿ ಮಾತ್ರ ಅಪ್ಲೋಡ್ ಮಾಡುತ್ತೆ. ಹಾ, ಅದ್ರಲ್ಲಿ ಮಾತ್ರ ಮಾಡ್ಬೇಕಷ್ಟೇ. ನಿಮ್ಗೆ ನೋಡಿ ಇರ್ಲಿ ಅಣ್ಣ, ಬರ. ಹಾ, ಕೌಶಿಕ್ ಅಂತನ. ಕೌಶಿಕ್ ಅಂದ್ರೆ ಒಂದಿರ. ಹಾ, ಇನ್ಸ್ಟಾದಲ್ಲಿ ಇದೆ, ಬರ್ತೀನಿ. 390. ಹಾ, ಓಕೆನಾ? ಹಾಕಣಿರಿ. ಅಲ್ಲಿ ಅಡ್ರೆಸ್ ಕೇಳೋಕ್ಕೆ ಅಂತ ನಿಲ್ಲಿಸಿದೆ. ಅವ್ರು ಯಾರೋ ಸಿಕ್ಕಿದ್ರು, ಕೇಳ್ಕೊಂಡು ಮುಂದೆ ಪಾಸ್ ಆದೆ. ಬಟ್ ಆಮೇಲೆ ಅವರೇ ಕರೆದ್ಬಿಟ್ಟು ಒಂಥರ ಮಾತಾಡ್ಸಿದ್ರು. ಆಮೇಲೆ ಹೇಳಿದ್ರು ಯೂಟ್ಯೂಬಲ್ಲೆಲ್ಲ ಹಿಂಗೆ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಏನೋ ದುಡ್ಡು ಬರುತ್ತಾ ಹಂಗೆ ಹಿಂಗೆ ಅಂತೇನೋ ಹೇಳಿದ್ರು. ಯಾಕೆಂದರೆ ಯಾರ್ಯಾರೋ ರೀಲ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ ಹಂಗೆ ಅಂದರು. ಇಲ್ಲ ಅಂತ ಮಾತಾಡ್ಬಿಟ್ಟು ಕಳಿಸಿದ್ವಿ. ಒಂಥರ ಏನೋ ಖುಷಿ ಆದಂಗೆ ಆಯಿತು. ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದರು, ಸಬ್ಸ್ಕ್ರೈಬ್ ಮಾಡಿಸಿದೆ. ಆಮೇಲೆ ಇನ್ಸ್ಟಾದಲ್ಲೂ ಫಾಲೋ ಮಾಡ್ತೀನಿ ಅಂತಂದರು. ಅದೊಂಥರ ಖುಷಿ ಆಗುತ್ತೆ ಆ್ಯಕ್ಚುಲಿ. ಈ ಥರ ಯಾರಾದರೂ ಆಚೆ ಕಡೆ ಕೇಳಿದಾಗ ನಮಗೂ ಒಂಥರ ಸಪೋರ್ಟ್ ಆದಂಗೆ ಆಗುತ್ತೆ, ಮತ್ತು ಮೋಟಿವೇಶನ್ ಸಿಗುತ್ತೆ ಈ ಥರ ಹೆಚ್ಚು ವೀಡಿಯೋ ಕಂಟೆಂಟ್ಸ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಇದೇ ಥರ ಎಲ್ಲರೂ ಫಾಲೋ ಮಾಡ್ತಾರೆ, ಶೇರ್ ಮಾಡ್ತಾರೆ, ಮತ್ತು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸ್ತಾರೆ ಅಂತ ಮತ್ತೊಮ್ಮೆ ಇನ್ನೊಂದು ಸತಿ ಕೇಳ್ಕೊತಾ ಇದ್ದೀನಿ. ಇದೇ ಖುಷಿನಲ್ಲಿ ಇವಾಗ ಶ್ರೀಧರಾಶ್ರಮಕ್ಕೆ ಬಂದಿದ್ದೀನಿ. ಹೆಚ್ಚು ಜನ ಇಲ್ಲ ಅನಿಸುತ್ತೆ. ಎಲ್ಲೆಲ್ಲಾದರೂ ಪಾರ್ಕಿಂಗ್ ಮಾಡಿ ಒಳಗೆ ಹೋಗಿ ನೋಡ್ಕೊಂಬರೋಣ. ಬೈಕ್ ಹೋಗ್ಬೋದಾ? ನಾನು ಇಲ್ಲೇ ಎಲ್ಲ ಗಾಡಿಗಳು ನಿಲ್ಸಿರೋದು ನೋಡ್ಬಿಟ್ಟು ಇಲ್ಲೇ ಪಾರ್ಕಿಂಗು ಅಂದ್ಕೊಂಡೆ. ಬಟ್ ಆಟೋದವ್ರು ಹೇಳಿದ್ರು ಒಳಗೆ ಹೋಗುತ್ತೆ, ಹೋಗಿ ಗೇಟ್ ಒಳಗೆ ಇರೋದು ಪಾರ್ಕಿಂಗು, 2 ವೀಲರ್ ಹೋಗುತ್ತೆ ಅಂತಂದರು. ಸರಿ ಅಂದ್ಬಿಟ್ಟು ಹೇಳ್ಕೊಂಡು ಬರ್ತಾ ಇದ್ದೀನಿ. ಆಟೋದವ್ರು ನೋಡಿದ್ರೆ ಇವನೇನು ಹಿಂಗೆ ಮಾಡ್ತಾವನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಗಾಡಿ ವೆಯ್ಟ್ನ ಹಿಂದೆಗಡೆ ರಿವರ್ಸಲ್ಲಿ ಎತ್ತಬೇಕು ಅಂದರೆ ನಾನು ಎಳೆದ್ಬಿಟ್ಟೆ ತಗೊಳ್ಬೇಕು. ಸಿಕ್ಕಾಬಟ್ಟೆ ವೆಯ್ಟ್ ಜಾಸ್ತಿ. ಅದರಲ್ಲಿ ಬೇರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ ಅಂದರೆ ಹೆವಿ ವೆಯ್ಟು. ಅಯ್ಯೋ, ಒಂಚೂರು ಜಗ್ಸೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ವೆಯ್ಟು. ಹಿಂದೆ ತಳ್ಳಿ ಆಮೇಲೆ ತಿರ್ಗಾ ಹತ್ತಿ ಹೋಗ್ಬೇಕದು. ಅಯ್ಯೋ,
ಕಷ್ಟ, ನಮ್ಮ ಕಷ್ಟ ಯಾಕೆ ಹೇಳ್ತೀರಾ. ನಾನಿವಾಗ ಶ್ರೀಧರ ಆಶ್ರಮಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಶ್ರೀಧರ ಆಶ್ರಮದ ವಿಶೇಷ ಏನು ಅಂದರೆ, ಇಲ್ಲಿ ಶ್ರೀಧರ ಸ್ವಾಮಿಗಳು ಅಂತ ದೇವಮಾನವರಿದ್ದರು. ಸೊ ಅವರು ಇಲ್ಲಿ ಆಶ್ರಮನ ಕಟ್ಟಿಸಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಕಲ್ಯಾಣಿ ಎಲ್ಲ ಇವಾಗ ಕಟ್ಟಿಸಿ ಫುಲ್ಲು ಡೆವಲಪ್ ಮಾಡಿದ್ದಾರೆ. ಬಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಂದಿ ತೀರ್ಥ ಅಂತ, ಇದು ಪ್ರತಿ ವರ್ಷದ 365 ದಿನವೂ ಬರ್ತಾ ಇರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಬೆಟ್ಟದ ಮೇಲಿಂದ ಬರುತ್ತೆ, ಬೆಟ್ಟದ ಮೇಲಿಂದ. ಸೊ ಬೆಟ್ಟದ ಮೇಲೂ ಹೋಗ್ತೀವಿ ನಾವು ಆ್ಯಕ್ಚುಲಿ, ಬಟ್ ಅಲ್ಲೆಲ್ಲ ವೀಡಿಯೋಗ್ರಫಿ ಮಾಡೋಂಗಿಲ್ಲ. ಸೊ ಆಲ್ಮೋಸ್ಟ್ ನಾನು ಮಾಡೋಕ್ಕಾಗಲ್ಲ ಅನ್ಕೊಂತ. ಆಗಲೇ ಹೇಳ್ದಂಗೆ ಅಲ್ಲಿ ವೀಡಿಯೋಗ್ರಫಿ ಎಲ್ಲ ಇಲ್ಲ, ಮೇಲ್ಗಡೆ ಅಲೋ ಇಲ್ಲ. ಸೊ ಮೇಲೇನು ಇದೆ ಅಂದರೆ, ಸ್ವಾಮಿಗಳು ಅಲ್ಲಿ ಧ್ಯಾನ ಮಾಡ್ತಿದ್ದ ಸ್ಥಳ ಅಂತೆ. ಸೊ ಆ ಸ್ಥಳ ಇದೆ. ಸೊ ಅಲ್ಲೆಲ್ಲ ಅಲೋ ಇಲ್ಲ ಇದನ್ನು ವೀಡಿಯೋಗ್ರಫಿ ಎಲ್ಲ. ಸೊ ಅಲ್ಲಿ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ನನ್ನ ಫಸ್ಟ್ ಡೇದು ಲಾಸ್ಟ್ ಸ್ಪಾಟ್ ಇದೇನೆ. ಸೊ ಇವಾಗ ಇಲ್ಲಿಂದ ಸೀದಾ ನಾನು ರೂಮಿಗೆ ಹೋಗಿ ಆರಾಮಾಗಿ ಊಟ ಮಾಡಿ ರಾತ್ರಿ ಮ್ಯಾಚ್ ನೋಡಿ ಮಲ್ಕೊಳ್ಳೋದು ಅಷ್ಟೇನೆ. ಸೊ ಇನ್ನೇನಿದ್ರು ಡೇ 2ನಲ್ಲಿ ಹೇಳ್ತೀನಿ. ಬಟ್ ಹಾಗೇನೇ ನಾನು ಡೇ 1ನಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಆಯಿತು ಅಂತಲೂ ನಿಮಗೆ ಡೇ 2ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ಪ್ಲೀಸ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಮಾನಿಗೊಂದು ಎಲ್ಲೆಯಲ್ಲಿದೆ